ನೀಟ್ ಎಕ್ಸಾಮ್ ಬರೆದವರಿಗೆ ಬಿಗ್ ಶಾಕ್ ಕಾದಿದೆ. ಏನು ಮೇ 3ನೇ ತಾರೀಕು ದೇಶದಾದ್ಯಂತ ನಡೆದಂಥ ಒಂದು ನೀಟ್ ಪರೀಕ್ಷೆ ಇದೆಯಲ್ಲ, ಅದು ಕ್ಯಾನ್ಸಲ್ ಆಗಿದೆ, ರದ್ದಾಗಿದೆ. ನೀಟ್ ಎಕ್ಸಾಮ್ ಬರೆದವರಿಗೆ ಬಿಗ್ ಶಾಕ್. ಮೇ 3ರಂದು ದೇಶದಾದ್ಯಂತ ನಡೆದಂಥ ನೀಟ್ ಪರೀಕ್ಷೆ ರದ್ದಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆದ ಹಿನ್ನೆಲೆಯಲ್ಲಿ ಈ ಪರೀಕ್ಷೆ ರದ್ದುಗೊಂಡಿದೆ. ಐ ರಿಪೀಟ್, ನೀಟ್ ಪರೀಕ್ಷೆ ರದ್ದುಗೊಳಿಸಿದೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ನೀಟ್ ಪರೀಕ್ಷೆಗೆ ದಿನಾಂಕ ನಿಗದಿಯಾಗುತ್ತೆ. ಶೀಘ್ರವೇ ದೇಶದಾದ್ಯಂತ ಪರೀಕ್ಷೆಯ ಹೊಸ ದಿನಾಂಕ ಪ್ರಕಟ ಆಗುತ್ತೆ ಅನ್ನೋ ನ್ಯೂಸ್ ನಿಮ್ಮ ಅಶ್ವವೇಗ ನ್ಯೂಸ್ಗೆ ಲಭ್ಯ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಿಬಿಐ ತನಿಖೆಗೆ ಆದೇಶವನ್ನು ಕೂಡ ಕೊಡಲಾಗಿದೆ. ನಿಜಕ್ಕೂ ಎಕ್ಸಾಮ್ ಅಂತ ಹೇಳಿದ್ರೇ ದೊಡ್ಡ ಯುದ್ಧ ರೀತಿ ಫೀಲ್ ಆಗಿರುತ್ತೆ. ಅಂಥದ್ರಲ್ಲಿ ಕಷ್ಟಪಟ್ಟು ಶ್ರಮ ವಹಿಸಿ ಇಷ್ಟಪಟ್ಟು ಬರೆದಂಥವ್ರಿಗೆ ಇದು ನಿಜಕ್ಕೂ ಕೂಡ ಆಘಾತ ಒಂದು ರೀತಿ. ಏನಪ್ಪ ನಾವೆಲ್ಲ ಎಷ್ಟು ನಿಯತ್ತಾಗಿ ಬರೆದಿದ್ವಿ, ಕ್ವಶನ್ ಪೇಪರ್ ಲೀಕ್ ಆದ ಹಿನ್ನೆಲೆಯಲ್ಲಿ ಮತ್ತೆ ಬರೀಬೇಕಾ ಅಂತ ಹೇಳೋರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ನೀಟ್ ಪರೀಕ್ಷೆಗೆ ಹೊಸ ನೋಂದಣಿ ಇಲ್ಲ, ಶುಲ್ಕ ಮರುಪಾವತಿ ಮಾಡಬೇಕಾಗತ್ತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ ಹಿನ್ನೆಲೆಯಲ್ಲಿ ಸಿಬಿಐ ತನಿಖೆಗೆ ಆದೇಶ ಕೂಡ ನೀಡಲಾಗಿದೆ. ಮೇ 3ನೇ ತಾರೀಕು ದೇಶದಾದ್ಯಂತ ನೀಟ್ ಪರೀಕ್ಷೆ ನಡೆದಿತ್ತು. ಆದರೆ ಮೇ 2ನೇ ತಾರೀಕು ಆ ನೀಟ್ ಪರೀಕ್ಷೆಗೆ ಏನು ರೆಡಿ ಆಗಿತ್ತಲ್ಲ ಕ್ವಶನ್ ಪೇಪರ್, ಅದೇ ಲೀಕ್ ಆಗಿಬಿಡ್ತು. ಹಿಂದಿನ ದಿವಸ ಕೇರಳದಲ್ಲಿ ಲೀಕ್ ಆಗಿತ್ತು, ರಾಜಸ್ಥಾನದ ಸಿಕಾರ್ವರೆಗೂ ಕೂಡ ಅದು ರವಾನೆ ಆಗಿತ್ತು. ಒಂದೊಂದು ಪತ್ರಿಕೆ 2 ರಿಂದ 5 ಲಕ್ಷ ರೂಪಾಯಿ ಮಾರಾಟ ಆಗಿದೆ ಅನ್ನೋ ಮಾಹಿತಿ ಇದೆ. ವಾಟ್ಸ್ಆಪ್ ಟೆಲಿಗ್ರಾಮ್ನಲ್ಲಿ ಕೆಮಿಸ್ಟ್ರಿ ಬಯಾಲಜಿ ಪ್ರಶ್ನೆ ಪತ್ರಿಕೆ ಸೇಲ್ ಆಗಿದೆ, ಲೀಕ್ ಆಗಿದೆ. ಅಸಲಿ ಪತ್ರಿಕೆಗೆ ಹೋಲಿಕೆ ಆಗ್ತಾ ಇದೆ. ಮಾದರಿ ಪ್ರಶ್ನೆ ಪತ್ರಿಕೆ 600 ಅಂಕಗಳ ಪೈಕಿ ಕನಿಷ್ಠ 410 ಅಂಕಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋ ಹಿನ್ನೆಲೆಯಲ್ಲಿ ಈವರೆಗೂ 45 ಜನರನ್ನ ಬಂಧಿಸಲಾಗಿದೆಯಂತೆ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೇರಳದ ರಾಕೇಶ್ ಮತ್ತು ಆತನ ಸಹಚರರಾದ 5 ಬಂಧಿಸಲ್ಪಟ್ಟಿದ್ದಾರೆ. ರಾಜಸ್ಥಾನದಲ್ಲಿ 5 ಅರೆಸ್ಟ್ ಆಗಿದ್ದಾರೆ. ಹಾಗೆಯೇ ಇನ್ನಷ್ಟು ಮಂದಿಗೆ ಗಾಳ ಕೂಡ ಹಾಕ್ತಾ ಇದ್ದಾರೆ. NTA ವಿಶ್ವಾಸಾರ್ಹತೆ ಬಗ್ಗೆ ಮತ್ತೆ ಎದ್ದಿದೆ ಪ್ರಶ್ನೆ, ಭುಗಿಲೆದ್ದಿದೆ. ಮೇ 3ರಂದು ದೇಶದಾದ್ಯಂತ ನೀಟ್ ಪರೀಕ್ಷೆ ನಡೆದಿತ್ತು. ಆದರೆ ಮೇ 2ನೇ ತಾರೀಕು ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆದ ಹಿನ್ನೆಲೆಯಲ್ಲಿ ಈಗ ಪರೀಕ್ಷೆ ಬರೆದವರು ಕೂಡ ಕಷ್ಟಪಡಬೇಕಾಗಿದೆ. ಒಂದೊಂದು ಪತ್ರಿಕೆ 2 ರಿಂದ 5 ಲಕ್ಷ ರೂಪಾಯಿವರೆಗೂ ಮಾರಾಟ ಆಗಿದೆಯಂತೆ. ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ಟೆಲಿಗ್ರಾಮಲ್ಲೆಲ್ಲ ಈ ಕೆಮಿಸ್ಟ್ರಿ ಬಯಾಲಜಿ ಕ್ವಶನ್ ಪೇಪರ್ಸ್ ಎಲ್ಲ ಲೀಕ್ ಆಗಿದೆ. ಮತ್ತು 600 ಮಾರ್ಕ್ಸಿಗೆ ಒಂದು 410 ಅಂಕಗಳಷ್ಟು ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳು ಲೀಕ್ ಆಗಿದ್ದಾವೆ. ಒಂದೇ ಮಾದರಿಯನ್ನು ಹೋಲ್ತಾ ಇದ್ವು. ಇದ್ಯಾಕೋ ಸರಿ ಬರಲ್ಲ ಅಂತ ಹೇಳಿ ಈಗ ಕ್ಯಾನ್ಸಲ್ ಮಾಡಲಾಗಿದೆ. ಮತ್ತೆ ಪರೀಕ್ಷೆ ಬರೀಬೇಕಾಗಿದೆ. ಈಗಾಗಲೇ ಪಾವತಿಸಿದ ಶುಲ್ಕವನ್ನು ಮರುಪಾವತಿಸಲಾಗುತ್ತದೆ. ಹೊಸ ಪರೀಕ್ಷೆಗೆ ಮೊದಲು ಹೊಸ ಪ್ರವೇಶ ಪತ್ರಗಳನ್ನು ಪಡಿಬೇಕು. ಹಿಂದೆ ಆಯ್ಕೆ ಮಾಡಲಾದ ಪರೀಕ್ಷಾ ಕೇಂದ್ರಗಳು ಮಾನ್ಯವಾಗಿರುತ್ತವೆ. ಇದು ನೀಟ್ ಮರುಪರೀಕ್ಷೆ ಬಗ್ಗೆ NTA ಹೇಳಿರುವಂಥದ್ದು. ನೋಂದಣಿ ವಿವರಗಳು, ಅಭ್ಯರ್ಥಿತನವನ್ನೆಲ್ಲ ಮುಂದುವರಿಸಲಾಗುತ್ತೆ. ಯಾವುದೇ ಹೆಚ್ಚುವರಿ ಪರೀಕ್ಷಾ ಶುಲ್ಕವನ್ನು ಆಯಿತು ಬಿಡ್ರಿ, ಬೇಕಾದ್ರೆ ಪರೀಕ್ಷೆ ವಿಧಿಸ್ರಿ, ಆದರೆ ಮತ್ತೆ ಬರೀಬೇಕಲ್ಲ ಅನ್ನೋ ತಲೆನೋವಿರುತ್ತೆ. ಯಾರೋ ಕಿಡಿಗೇಡಿಗಳು ಮಾಡಿದಂಥ ಕೆಲಸಕ್ಕೆ ಎಂತಹ ಪ್ರಾಮಾಣಿಕ ವಿದ್ಯಾರ್ಥಿಗಳು ಕೂಡ ಸಫರ್ ಮಾಡಬೇಕಾಗತ್ತೆ ಅನ್ನೋದಕ್ಕೆ ಇದೆಲ್ಲ ದೊಡ್ಡ ಉದಾಹರಣೆ. ಇದೇನು ಫಸ್ಟ್ ಟೈಮ್ ಆಗಿರುವಂಥದ್ದು ಅಂತ ಅಲ್ಲ. ಈ ರೀತಿಯಾದಂಥ ಕೆಲಸಗಳಾಗ್ತಾನೇ ಇರುತ್ತವೆ. ಯಾವಾಗ ದುಡ್ಡು ಮಾಡೋದೇ ಪ್ರಮುಖ ಗುರಿ ಆಗುತ್ತೋ, ನಮ್ಮ ಕಲಿಕೆಯ ಹಿಂದಿರುವಂಥ ಗುರಿ ದುಡ್ಡು ಮಾಡೋದೇ ಆಗಿರುತ್ತೋ, ಆಗ ಇಂತಹ ಕಿಡಿಗೇಡಿತನ ಖಂಡಿತವಾಗ್ಲೂ ನಡೀತಾನೆ ಇದ್ದಾವೆ. ಇದಕ್ಕೆ ಹೇಗೆ ಬ್ರೇಕ್ ಹಾಕಬೇಕು, ಎಲ್ಲಿ ಪ್ರಾಬ್ಲಮ್ ಆಯಿತು, ಪ್ರಾಮಾಣಿಕ ವಿದ್ಯಾವಂತರು ಏನು ಮಾಡಬೇಕು, ವಿದ್ಯಾರ್ಥಿಗಳು ಏನು ಮಾಡಬೇಕು, ಬಹಳ ಆಸೆಗಳನ್ನು ಹೊತ್ಕೊಂಡು, ಆಕಾಂಕ್ಷೆಗಳನ್ನು ಹೊತ್ಕೊಂಡು, ಕನಸುಗಳನ್ನು ಹೊತ್ಕೊಂಡು ತಮ್ಮದೇ ಆದಂಥ ಗುರಿಯನ್ನು ಬೆನ್ನಟ್ಟಿ ಏನೋ ಸಕ್ಸಸ್ಫುಲ್ ಆಗಬೇಕು ಜೀವನದಲ್ಲಿ ಅಂತ ಭಾವಿಸಿರುವ ಆ ಮನಸ್ಸುಗಳಿಗೆ, ಆ ಕನಸುಗಳಿಗೆ ತಣ್ಣೀರು ಎರಚಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆಯಲ್ಲ,
ಹೂ ಈಸ್ ರೆಸ್ಪಾನ್ಸಿಬಲ್? ಎಸ್, ಒಟ್ಟಿನಲ್ಲಿ ಇಂಥ ಸಮಾಜದಲ್ಲಿ ನಾವಿದ್ದೀವಿ. ಹಾಗಾಗಿ ಬಹಳ ಜಾಗರೂಕರಾಗಿರಬೇಕಾಗತ್ತೆ. ಆ ಪರಿಸ್ಥಿತಿಯನ್ನು ಅವಲೋಕಿಸಿ ಈ ಕ್ಷಣ ಹೀಗೆ ಇರಲು ಸಾಧ್ಯ ಅನ್ನೋದನ್ನು ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ಅಷ್ಟೇ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್, ಈ ಎಲ್ಲ ಬುಲೆಟಿನಲ್ಲಿ ತಾವು ಗಮನಿಸಿದ್ರಿ. ಒಂದು ರಾಜ್ಯ ರಾಜಕೀಯದ ಕುರ್ಚಿ ಕದನ ನೋಡಿದ್ರಿ. ಅದರ ಜೊತೆಗೆ ಒಬ್ಬ ಕಿಡಿಗೇಡಿ, ಅದು ದೊಡ್ಡ ಕಿಡಿಗೇಡಿ ರೀ, ಉದಯನಿಧಿ ಸ್ಟಾಲಿನ್. ನೀವು ಫಸ್ಟು ಧರ್ಮ ಏನು ಅಂತ ಅಭ್ಯಾಸ ಮಾಡ್ಕೊಳ್ಳಿ. ಹಾಗಂತ ನನಗೆಲ್ಲ ಗೊತ್ತಿದೆ ಅಂತ ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ತಿಳ್ಕೊಳ್ಳೋ ಪ್ರಯತ್ನದಲ್ಲಾದರೂ ಇದ್ದೀವಿ. ನಿಮ್ಮದು ಸರಿ ಇದೆಯಾ ನೋಡ್ಕೊಳ್ಳಿ. ಫಸ್ಟು ನಿಮ್ಮನ್ನು ನೀವು ನೋಡ್ಕೊಳ್ಳಿ. ನಿಮ್ಮದನ್ನು ನೀವು ತೇಪೆ ಹಚ್ಕೊಳ್ತಿರೋ ವಾಸನೆ ಬರ್ತಿರುತ್ತೆ, ಅದನ್ನು ಸರಿ ಮಾಡ್ಕೊಳ್ಳಿ. ಆಮೇಲೆ ಬೇರೆ ಧರ್ಮದ ಬಗ್ಗೆ ಟೀಕೆ ಮಾಡಿ. ಮೊದಲು ಒಂದು ತಿಳ್ಕೊಳ್ಳಿ, ಸನಾತನ ಧರ್ಮ ಅಂತ ಇದ್ದರೆ ಅದನ್ನು ಯಾರೂ ನಾಶ ಮಾಡೋಕ್ಕಾಗಲ್ಲ. ಅದು ನಾಶ ಮಾಡಲಿಕ್ಕೆ ಸಿಗುವಂಥದ್ದು ಅಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ